ಟೀಚರ್ಸ್ ಏನಿರ್ತಾರೆ ಅಲ್ಲೂ ಶಿಕ್ಷಣ ಬರಬೇಕು. ಅದು ಕಂಬೈನ್ಡ್ ಎಫರ್ಟ್ ಇರಬೇಕು. ಇದು ಟಿ ವಿನಲ್ಲಿ ಹೋಗ್ಬಿಟ್ಟು ಒಂದು ಕಾಂಡೋಮ್ ತೋರಿಸ್ಬಿಟ್ಟು ಇದೇನು ಅದಲ್ಲ ಅಂತ ಸರೋಗೇಟ್ ಮಾರ್ಕೆಟಿಂಗ್ ಮಾಡ್ತಾರೆ. ಆ್ಯಂಡ್ ಅವರು ತಂದೆ ತಾಯಿ ಮತ್ತು ಕುಟುಂಬ ಎಲ್ಲ ಸೇರಿ ಎಲ್ಲ ಕಡೆ ಒಂದು ಟಿ ವಿ ಇರಲ್ಲ, ಅಂದರೆ ಡ್ರಾಯಿಂಗ್ ರೂಮ್ನಲ್ಲಿ ಇರುತ್ತೆ. ಸೊ ಅದು ಕಾಮಸೂತ್ರ ಆ್ಯಡ್ ಏನಾರು ಬಂದ ತಕ್ಷಣ ತಂದೆ ಇರೋರು ಅದು ಟಿ ವಿ ಆಫ್ ಮಾಡಿಬಿಡ್ತಾರೆ. ಅದು ತಪ್ಪು. ಯಾಕಂದರೆ ಯಾವಾಗ ನಾವು ಅದು ಗುಪ್ತವಾಗಿ ಇಡ್ತೀವಿ ಅಷ್ಟೇ ಕುತೂಹಲ ಇರುತ್ತೆ ಮಕ್ಕಳಿಗೆ, ಅದು ಏನು ಯಾಕೆ ಹಿಂಗೆ ಮಾಡ್ತಾರೆ. ದೆನ್ ಬೇರೆ ದಾರಿನಿಂದ ಅದು ಇನ್ಫಾರ್ಮೇಷನ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಅದು ಸ್ಟಾಪ್ ಆಗಬೇಕು. ಎರಡನೇದೇನು ಅಂತಂದರೆ ಅದು ಫ್ಯಾಮಿಲಿ ಲೈಫ್ ಎಜುಕೇಷನ್. ಮುಂಚೆ ಗೌರ್ಮೆಂಟ್ ಏನು ಮಾಡಿದ್ರು, ಸೆಕ್ಸ್ ಎಜುಕೇಷನ್ ಅಂತ ಮಾಡಿದರು. ದೆನ್ ಮಕ್ಕಳು ಈ ಗಂಡಸರು ಹೆಂಗಸರು ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಅದು ಸ್ಟಾರ್ಟ್ ಮಾಡಿದ್ರು. ಬಟ್ ದೇ ವಾಂಟೆಡ್ ಟು ನೋ ಓನ್ಲಿ ಇಂಟರ್ಕೋರ್ಸ್ ಬಗ್ಗೆ. ಬಟ್ ದೆರ್ ಈಸ್ ಸೋ ಮಚ್ ಮೋರ್ ಬಿಯಾಂಡ್ ಇಂಟರ್ಕೋರ್ಸ್. ಅದ್ರ ಏನು ಮಾಡಿದ್ರು, ಅವ್ರು ಓನ್ಲಿ ಇಂಟರ್ಕೋರ್ಸ್, ಅದು ಬೇರೆ ಏನಾದ್ರು ತೋರಿಸೋದಕ್ಕೋಸ್ಕರ ಏನಾರು ಹೇಳಿದರೆ ಹೈಜೀನ್ ಬಗ್ಗೆ ಮತ್ತು ಹೌ ಯು ಕೀಪ್ ಯುವರ್ ಬಾಡಿ ಪ್ರಾಪರ್ ಆ್ಯಂಡ್ ಮಾಸ್ಟರ್ಬೇಷನ್ ಬಗ್ಗೆ ಅದೆಲ್ಲ ಅಂತಂದರೆ ದೇ ಟುಕ್ ಇಟ್ ವೆರಿ ಲೈಟ್ಲಿ. ಸೊ ಟೀಚರ್ಸ್ ಆಲ್ಸೋ ಮೆಚುರಿಟಿ ಬೇಕು ಇದು ಹೇಳಬೇಕಾದ್ರೆ. ಅಂದರೆ ಸೀರಿಯಸ್ನೆಸ್ ಇರಬೇಕು, ಮೆಚುರಿಟಿ ಇರಬೇಕು. ಗೇಲಿ ಮಾಡ್ತಾರೆ ಮಕ್ಕಳು, ಅದು ಯಾವ ರೀತಿನ ಅದನ್ನ ಆ ಕೊಂಕು ಬುದ್ಧಿನ ಸ್ಟ್ರೇಟ್ ಮಾಡಬೇಕು ಅದನ್ನು ಬರಬೇಕು. ಸೊ ಟೀಚರ್ ಆ್ಯಂಡ್ ಸ್ಟೂಡೆಂಟ್ನಲ್ಲಿ ಮಾತಾಡಬೇಕು ಅಂತ ಹೇಳಿ ಮಾಡಬೇಕು. ಆ್ಯಂಡ್ ಡಾಕ್ಟರ್ಸ್ನು ಬಂದುಬಿಟ್ಟು ಮಾಹಿತಿ ಕೊಡಬೇಕು. ಯಾಕಂದರೆ ಒಂದು ಡಿಗ್ನಿಟಿ ಕೊಡಬೇಕು ಈ ಸಬ್ಜೆಕ್ಟಿಗೆ. ಕರೆಕ್ಟ್, ಡೆಫಿನೆಟ್ಲಿ. ಅದ್ಭುತವಾದ ಮಾತು ಹೇಳಿದ್ರು ಮೇಡಮ್, ಈ ಸಬ್ಜೆಕ್ಟ್ ಒಂದು ಡಿಗ್ನಿಟಿ ಕೊಡಬೇಕು ಅಂತ.